ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ನಿಮ್ಮ ರಾಮ್ ಟ್ಯೂಷನ್ ಕ್ಲಾಸಸ್ಗೆ ಸ್ವಾಗತ. ಇಂದು ನಾವು 7th ಕ್ಲಾಸ್ 4th ಯೂನಿಟ್ ಲೆಗ್ ಟ್ರ್ಯಾಪ್ ಎಂಬ ಘಟಕದ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ನೀವು ಈಗಾಗಲೇ 7th ಫಸ್ಟ್ ಯೂನಿಟ್, 2nd ಯೂನಿಟ್ ಆ್ಯಂಡ್ 3rd ಯೂನಿಟ್ ವಿಡಿಯೋಗಳನ್ನ ತಿಳಿದುಕೊಂಡಿದ್ದೀರಿ. ಇನ್ನೊಮ್ಮೆ ವೀಕ್ಷಿಸಲು ಮೇಲೆ ಕಾಣುವ ಐ ಬಟನನ್ನು ಕ್ಲಿಕ್ ಮಾಡುವ ಮೂಲಕ ಪಾಠಗಳನ್ನು ಪುನಃ ಆ ವಿಡಿಯೋಗಳನ್ನು ನೋಡಬಹುದು ವಿದ್ಯಾರ್ಥಿಗಳೇ. ಈಗ ನಾವು ಮೊದಲು ಘಟಕದ ಪ್ರಿಪ್ರೇಟರಿ ಆ್ಯಕ್ಟಿವಿಟಿಯನ್ನು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಇಲ್ಲೊಂದು ನಿಮಗೆ ಪ್ರಿಪ್ರೇಟರಿ ಆ್ಯಕ್ಟಿವಿಟಿಯನ್ನು ನೀಡಿದ್ದಾರೆ. ಫಸ್ಟ್ ಒನ್, ಆಸ್ಕ್ ಯುವರ್ ಫ್ರೆಂಡ್ಸ್ ಹೂ ದೇ ಅಡ್ಮೈರ್ ಆ್ಯಂಡ್ ವಾಟ್ ದೇ ವಾಂಟ್ ಟು ಬಿಕಮ್ ವೆನ್ ದೇ ಗ್ರೋ ಅಪ್, ದೆನ್ ಫಿಲ್ ಇನ್ ದಿಸ್ ಟೇಬಲ್. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ನಿಮಗೆ ಬಾಕ್ಸನ್ನು ಕೊಟ್ಟಿದ್ದಾರೆ. ಆ ಬಾಕ್ಸಲ್ಲಿ ಸುಮಾರು ಕನಿಷ್ಠ ಅಂದರೂ 3 ಮಂದಿ ಸ್ನೇಹಿತರ ಹೆಸರನ್ನಾದರೂ ನೀವು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ನಾನು ಮಾದರಿಯಾಗಿ 5 ಜನ ವಿದ್ಯಾರ್ಥಿಗಳ ಹೆಸರುಗಳನ್ನು ಬರೆದಿದ್ದೇನೆ. ಇವೇ ಉತ್ತರವಲ್ಲ, ಬರೆಯುವ ಮಾದರಿಯನ್ನು ಮಾತ್ರ ನಾನು ತಿಳಿಸಿದ್ದೇನೆ ವಿದ್ಯಾರ್ಥಿಗಳೇ. ಈ ಆ್ಯಕ್ಟಿವಿಟಿಯನ್ನು ನೀವು ಮನೆಯಲ್ಲಿ ಮಾಡಬಹುದು ವಿದ್ಯಾರ್ಥಿಗಳೇ. ನೇಮ್ ಆಫ್ ದಿ ಫ್ರೆಂಡ್ ಅಂದರೆ ನಿಮ್ಮ ಸ್ನೇಹಿತರು ಯಾರಿದ್ದಾರೆ ಅವರೆಲ್ಲ ಹೆಸರುಗಳನ್ನು ಬರೆದುಕೊಳ್ಳಿ. ಇಲ್ಲಿ ನಾನು ಭಾರತಿ, ಕುಮಾರ್, ಸಂತೋಷ್, ಸಾನಿಯಾ, ಶಿವ್ ಅಂತ ಬರೆದಿದ್ದೇನೆ ಮಾದರಿಯಾಗಿ. ಇಲ್ಲಿ ಪರ್ಸನ್ಸ್ ಹಿ ಅಡ್ಮೈರ್ಸ್, ಅವರಿಗೆ ಯಾವ ವ್ಯಕ್ತಿ ಇಷ್ಟ, ಹಾಗೂ ವಾಂಟ್ಸ್ ಟು ಬಿಕಮ್ ವೆನ್ ಹಿ ಗ್ರೋ ಅಪ್, ನೀವು ದೊಡ್ಡವರಾದಮೇಲೆ ಏನಾಗ್ತೀರಾ, ನಿಮಗೆ ಯಾವ ವ್ಯಕ್ತಿ ಇಷ್ಟ ಹಾಗೂ ನೀವು ಯಾವ ಆಗ್ತೀರಾ ಅನ್ನೋ ಪ್ರಶ್ನೆಯನ್ನು ಕೇಳುವ ಮೂಲಕ ಒಂದು ಲಿಸ್ಟನ್ನು ನೀವು ಮಾಡಿಕೊಂಡು ಬರಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ನಾನು ಆಲ್ರೆಡಿ ನಿಮಗಾಗಿ ನಾನು ಮಾಡಿದ್ದೇನೆ. ಭಾರತಿ ಏನು ಹೇಳ್ತಾಳೆ ಅಂದರೆ ಸುಧಾ ಮೂರ್ತಿಯವರು ನನಗೆ ಇಷ್ಟ ಅಂತ ಹೇಳ್ತಾಳೆ. ಅವರೊಬ್ಬರು ಫೌಂಡರ್. ನೋಡಿ, ಅವರು ಯಾಕೆ ಇಷ್ಟ ಅನ್ನೋದನ್ನು ಇಲ್ಲಿ ಬರೆಯುವ ಅವಶ್ಯಕತೆ ಇಲ್ಲ. ಆದರೂ ಕೂಡ ನಾನು ಹೇಳ್ತೇನೆ ವಿದ್ಯಾರ್ಥಿಗಳೇ, ಮೊದಲು ಒಬ್ಬೊಬ್ಬರ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಸುಧಾ ಮೂರ್ತಿಯವರ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಸುಧಾ ಮೂರ್ತಿಯವರ ಬಗ್ಗೆ ನಿಮಗೆ ಗೊತ್ತೇ ಇದೆ. ಅವರು ಇನ್ಫೋಸಿಸ್ ಫೌಂಡೇಶನ್ ಅಧ್ಯಕ್ಷರಾಗಿದ್ದಾರೆ. ಅವರೊಬ್ಬ ಮಾದರಿ ತಾಯಿ ಅಂದರೆ ತಪ್ಪಾಗಲಾರದು. ಕರ್ನಾಟಕದ ಜನ ಕಷ್ಟದಲ್ಲಿದ್ದಾರೆ ಅಂದರೆ ಸಾಕು, ಸಹಾಯ ಹಸ್ತ ನೀಡುವ ಮಾತೃ ಹೃದಯ. ಅವರ ಥರ ನಾನೂ ಆಗಬೇಕು ಎಂದು ನೀವೇಕೆ ಯೋಚಿಸಬಾರದು ವಿದ್ಯಾರ್ಥಿಗಳೇ. ನೋಡಿ, ಅವರು ತಮ್ಮ ಸಂಸ್ಥೆಯಿಂದ ಸುಮಾರು 2 ರಿಂದ 2.5 ಲಕ್ಷ ಮಂದಿಗೆ ಕೆಲಸವನ್ನು ನೀಡಿದ್ದಾರೆ ವಿದ್ಯಾರ್ಥಿಗಳೇ. ಸುಮಾರು 46 ದೇಶಗಳಲ್ಲಿ ಹಾಗೂ 191 ಕಡೆಗಳಲ್ಲಿ ತಮ್ಮ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಇವರು ಕೂಡ ನಮಗೆ ಒಬ್ಬ ಮಾದರಿ. ಇವರಂತೆ ನಾವು ಕೂಡ ಆಗ್ಬೋದು ವಿದ್ಯಾರ್ಥಿಗಳೇ. ಭಾರತೀಯ ವಿದ್ಯಾರ್ಥಿಯ ಆಶೆ ಏನಾಗಿದೆ ವಿದ್ಯಾರ್ಥಿಗಳೇ, ಸುಧಾ ಮೂರ್ತಿಯವರ ಥರ ತಾನು ಆಗಬೇಕು ಎಂಬ ಆಶೆಯನ್ನು ಇಟ್ಟುಕೊಂಡಿದ್ದಾರೆ ವಿದ್ಯಾರ್ಥಿಗಳೇ. ಇನ್ನು 2ನೇ ವಿದ್ಯಾರ್ಥಿ ಕುಮಾರ್. ಅವರು ಇಷ್ಟಪಡುವ ವ್ಯಕ್ತಿ ರಾಹುಲ್ ದ್ರಾವಿಡ್, ಅವರೊಬ್ಬ ಕ್ರಿಕೆಟಿಗ. ಇವರನ್ನು ದಿ ವಾಲ್ ಎಂದು ಕರೆಯುತ್ತೇವೆ. ಇವರು ಸುಮಾರು 164 ಟೆಸ್ಟ್ ಮ್ಯಾಚನ್ನು ಆಡಿದ್ದಾರೆ ಹಾಗೂ 344 ಒನ್ ಡೇ ಮ್ಯಾಚ್ಗಳನ್ನು ಆಡಿದ್ದಾರೆ. ಇವರು ಯಾವುದೇ ವಿವಾದ, ಜಗಳ ಮಾಡಿಕೊಳ್ಳದೆ ಉತ್ತಮ ಸಹೃದಯ ಆಟಗಾರ ಎನಿಸಿಕೊಂಡಿದ್ದಾರೆ. ಇವರಿಗೆ ಹಲವಾರು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿವೆ. ಇವರು ನಮ್ಮ ಹೆಮ್ಮೆಯ ರಾಹುಲ್. ಇವರಂತೆ ಕೂಡ ನೀವು ಕೂಡ ಒಬ್ಬ ಒಳ್ಳೆಯ ಕ್ರಿಕೆಟಿಗ ಆಗಬಹುದು ವಿದ್ಯಾರ್ಥಿಗಳೇ. ಏನಾದರೂ ಒಂದು ನಾವು ಉದ್ದೇಶವನ್ನು ಇಟ್ಟುಕೊಳ್ಳಲೇಬೇಕು ವಿದ್ಯಾರ್ಥಿಗಳೇ. ಹಾಗೆ ಕುಮಾರ್ ಅವರು ಏನು ಅಂದ್ಕೊಂಡಿದ್ದಾರೆ, ನಾನು ರಾಹುಲ್ ದ್ರಾವಿಡ್ ಥರ ಕ್ರಿಕೆಟಿಗ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟು ವಿದ್ಯಾರ್ಥಿ ಸಂತೋಷ್ ಅವರು ಇಷ್ಟಪಡುವ ವ್ಯಕ್ತಿ ಆನಂದ್ ಕುಮಾರ್. ವಿದ್ಯಾರ್ಥಿಗಳೇ, ಆನಂದ್ ಕುಮಾರ್ ಬಡ ಕುಟುಂಬದಲ್ಲಿ ಹುಟ್ಟಿ ಇಂದು ಸೂಪರ್ 30 ಎಂದೇ ಹೆಸರುವಾಸಿಯಾಗಿದ್ದಾರೆ. ಆನಂದ್ ಕುಮಾರ್ ಅಂದರೆ ಸೂಪರ್ 30 ಅಂತ ಬಹಳ ಜನಪ್ರಿಯರಂಥ ಒಬ್ಬ ವ್ಯಕ್ತಿ ಇವರು ಒಬ್ಬ ಗಣಿತಶಾಸ್ತ್ರಜ್ಞರು. ಇದುವರೆಗೂ ಸುಮಾರು ಅಂದರೆ 2002 ರಿಂದ 2020ರವರೆಗೆ ಸುಮಾರು 180 ಜನರಿಗೆ ಉಚಿತ ತರಬೇತಿಯನ್ನು ನೀಡಿದ್ದಾರೆ ವಿದ್ಯಾರ್ಥಿಗಳೇ. ಅದರಲ್ಲಿ 152 ಜನರಿಗೆ IIT ಪರೀಕ್ಷೆಯಲ್ಲಿ ತೇರ್ಗಡೆ ಮಾಡಲು ಮಾರ್ಗದರ್ಶನ ನೀಡಿದ್ದಾರೆ ವಿದ್ಯಾರ್ಥಿಗಳೇ. ಅಂದರೆ ಅತಿ ಕಡು ಬಡತನದಲ್ಲಿರುವಂಥ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಅವರನ್ನು ಒಂದು ಉನ್ನತ ಮಟ್ಟಕ್ಕೆ ಸೇರಿಸುವಂಥ ಕೆಲಸ ಮಾಡ್ತಿದ್ದಾರಲ್ಲ, ಸಮಾಜ ಸೇವೆಯನ್ನು ಮಾಡ್ತಿರುವಂಥ ಆನಂದ್ ಕುಮಾರ್ ಅವರಿಗೆ ನಾವೊಂದು ಹ್ಯಾಟ್ಸಾಪ್ ಹೇಳಲೇಬೇಕು ವಿದ್ಯಾರ್ಥಿಗಳೇ. ಈ ವಿಡಿಯೋಗೆ ಒಂದು ಲೈಕ್ ಮಾಡಲೇಬೇಕು ವಿದ್ಯಾರ್ಥಿಗಳೇ. ನೀವು ಕೂಡ
ಈ ಆನಂದ್ ಕುಮಾರ್ ಥರ ಏಕೆ ಒಬ್ಬ ಮ್ಯಾಥಮೆಟಿಷಿಯನ್ ಆಗಬಾರ್ದು, ಯಾಕೊಬ್ಬ ಒಳ್ಳೆಯ ಕೋಚ್ ಆಗಬಾರ್ದು ಅಂತ ನನ್ನ ಆಸೆ ವಿದ್ಯಾರ್ಥಿಗಳೇ. ನೀವು ಏನಾದರೂ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಳ್ಬೋದು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ವಿದ್ಯಾರ್ಥಿನಿ ಸಾನಿಯಾ. ನೋಡಿ, ಸಾನಿಯಾ ಅವರ ಮೆಚ್ಚಿನ ಯಾರಪ್ಪ ಅಂದರೆ ರವೀಶ್ ಕುಮಾರ್. ನೋಡಿ ವಿದ್ಯಾರ್ಥಿಗಳೇ, ರವೀಶ್ ಕುಮಾರ್ ಒಬ್ಬ ನ್ಯೂಸ್ ಆ್ಯಂಕರ್ ವಿದ್ಯಾರ್ಥಿಗಳೇ. ಇವರು ನೈಜವಾದ ಸುದ್ದಿಗೆ ಹೆಸರುವಾಸಿಯಾದವರು. ಇವತ್ತಿನ ಚಾನಲ್ಗಳನ್ನು ನೀವು ನೋಡಿರ್ತೀರ, ಸುದ್ದಿಗಿಂತ ಅದರಲ್ಲಿ ಬೇರೆ ವಿಷಯನೇ ಜಾಸ್ತಿ ಇರುತ್ತೆ. ಆದರೆ ಯಾವುದೇ ಸರ್ಕಾರವಿರಲಿ, ಸತ್ಯದ ಪರವಾಗಿ ಕೆಲಸ ಮಾಡಿದವರು. ಕೇವಲ ಸುದ್ದಿಗಾಗಿ ಸುದ್ದಿಗಳನ್ನು ಓದದೆ ಜನರಿಗೆ ಒಳಿತಾಗುವ ಸತ್ಯ ಸಂಗತಿಗಳನ್ನು ಸಾರ್ವಜನಿಕರಲ್ಲಿ ತಿಳಿಸುವುದರಲ್ಲಿ ಅಗ್ರಗಣ್ಯರು. ಭಾಳ ಪ್ರಾಮಾಣಿಕವಾದ ವ್ಯಕ್ತಿ, ಒಬ್ಬ ಒಳ್ಳೆಯ ನ್ಯೂಸ್ ಆ್ಯಂಕರ್ ನಾವು ಇವರನ್ನು ನೋಡಿ ಆಗಬಹುದು ವಿದ್ಯಾರ್ಥಿಗಳೇ. ಇನ್ನು ಕೊನೆಯದಾಗಿ ಶಿವು, ಇವರ ನೆಚ್ಚಿನ ವ್ಯಕ್ತಿ ಬಾಬರ್ ಅಲಿ. ಇವರೊಬ್ಬ ಟೀಚರ್. ಬಾಬರ್ ಅಲಿ ಬಗ್ಗೆ ತಿಳಿದುಕೊಳ್ಳಲೇಬೇಕು ವಿದ್ಯಾರ್ಥಿಗಳೇ. ಇವರು ತಮ್ಮ 11ನೇ ವಯಸ್ಸಿನಲ್ಲೇ ಶಿಕ್ಷಣ ಕೊಡಲು ಪ್ರಾರಂಭಿಸಿದರು. ಇದುವರೆಗೂ ಉಚಿತವಾಗಿ ಸುಮಾರು 6,000 ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ ಕೀರ್ತಿ ಇವರಿಗೆ ಸಲ್ತದೆ ವಿದ್ಯಾರ್ಥಿಗಳೇ. ಇವರಿಗೆ ಹಲವಾರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಲಭಿಸಿವೆ ವಿದ್ಯಾರ್ಥಿಗಳೇ. ಇವರನ್ನು ದ ವರ್ಲ್ಡ್ ಯಂಗೆಸ್ಟ್ ಹೆಡ್ ಮಾಸ್ಟರ್ ಅಂತ ಕರೀತಾರೆ ವಿದ್ಯಾರ್ಥಿಗಳೇ. ಅತಿ ಚಿಕ್ಕ ವಯಸ್ಸಿನ ಮುಖ್ಯೋಪಾಧ್ಯಾಯರು ಯಾರಾದರೂ ಇದ್ದಾರೆ ಅಂದರೆ ಈ ಜಗತ್ತಿನಲ್ಲಿ ಅವರನ್ನು ನಾವು ಬಾಬರ್ ಅಲಿ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಇವರು ತುಂಬ ದೊಡ್ಡ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಇವರನ್ನು ಕೂಡ ನಾವು ಮಾದರಿಯಾಗಿ ಇಟ್ಟುಕೊಂಡು ನಾವು ಕೂಡ ಇವರಂತೆ ಸಾಧನೆಯನ್ನು ಮಾಡ್ಬೋದು ವಿದ್ಯಾರ್ಥಿಗಳೇ. ಇವರು ಅಷ್ಟೇ ಅಲ್ಲ, ಇನ್ನೂ ಹಲವಾರು ಸಾಧಕರಿದ್ದಾರೆ, ಸಾವಿರಾರು ಜನ ಸಾಧಕರಿದ್ದಾರೆ ವಿದ್ಯಾರ್ಥಿಗಳೇ. ಯಾರನ್ನಾದರೂ ಒಂದು ಮಾದರಿಯಾಗಿ ಇಟ್ಟುಕೊಂಡು ಅವರಂತೆ ನೀವು ಕೂಡ ಗುರಿ ಸಾಧಿಸಲು ಶ್ರಮ ಪಡಬೇಕು ವಿದ್ಯಾರ್ಥಿಗಳೇ. ಕಮೆಂಟ್ನಲ್ಲಿ ನೀವು ಏನಾಗಬೇಕೆಂದಿರಿ ಅನ್ನೋದನ್ನು ಬರೆದು ತಿಳಿಸಿ ವಿದ್ಯಾರ್ಥಿಗಳೇ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರೆಯಬೇಡಿ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಪ್ರಿಪರೇಟರಿ ಆಕ್ಟಿವಿಟಿಗೆ ಹೋಗೋಣ ವಿದ್ಯಾರ್ಥಿಗಳೇ. ಅಮರ್ ಈಸ್ ಮೈ ಫ್ರೆಂಡ್. ವಿ ವಾಕ್ ಟುಗೆದರ್ ಟು ಸ್ಕೂಲ್. ವಿ ಪಾಸ್ ಬೈ ಎ ಪೌಂಡ್ ಆನ್ ಅವರ್ ವೇ. ಒನ್ ಈವ್ನಿಂಗ್ when we were returning home from school, we saw a baby drawing in the pond. Suddenly, Amar jumped into the water and saved the baby. ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ವಾಟ್ ಡಸ್ ದಿಸ್ ಶೋ ಅಬೌಟ್ ಅಮರ್? ದಿಸ್ ಶೋಸ್ that Amar is a brave boy. What would you have done if you had been in that situation? If I would have been in the same situation, I too would have helped the baby to come out of the pond by jumping into the pond and would have saved it. Third question. Write about a brave act of someone known to use in about 2 to 4 sentences. Once a blind woman was crossing the road. Then a car speedily approached to her. On that time, I pulled the woman and saved her. Next one. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಪ್ರಿಪರೇಟರಿ ಆಕ್ಟಿವನ್ನು ತಿಳಿದುಕೊಂಡಿದ್ದೀರಿ ವಿದ್ಯಾರ್ಥಿಗಳೇ. ಈಗ ಪಾಠದ ವಿವರಣೆಯನ್ನು ಹಾಗೂ ಹೊಸ ಪದಾರ್ಥಗಳನ್ನು ತಿಳಿದುಕೊಳ್ಳೋಣ. ಫಸ್ಟ್ ಪ್ಯಾರಾ. ಧೀರ ವಾಸ್ ಎ ಶೂ ಶೈನ್ ಬಾಯ್. ಧೀರ ಒಬ್ಬ ಬೂಟ್ ಪಾಲಿಶ್ ಮಾಡೋ ಹುಡುಗನಾಗಿದ್ದ. ಹಿ ಲಾಸ್ಟ್ ಹೀಸ್ ಫಾದರ್ ವೆನ್ ಹಿ ವಾಸ್ ವೆರಿ ಯಂಗ್ ಆ್ಯಂಡ್ ಲಿವ್ಡ್ ವಿತ್ ಹೀಸ್ ಮದರ್ ಆ್ಯಂಡ್ ಸಿಸ್ಟರ್. ಲಾಸ್ಟ್ ಕಳೆದುಕೊಳ್ಳು, ಯಂಗ್ ತರುಣ. ಅವನು ಚಿಕ್ಕವನಿರುವಾಗಲೇ ತನ್ನ ತಂದೆಯನ್ನು ಕಳೆದುಕೊಂಡಿದ್ದ ಪಾಪ. ತನ್ನ ಸಹೋದರಿ ಹಾಗೂ ತಾಯಿಯೊಂದಿಗೆ ವಾಸವಾಗಿರ್ತಾನೆ ವಿದ್ಯಾರ್ಥಿಗಳೇ. ಹಿ ವಾಸ್ ಎ ಹಾರ್ಡ್ ವರ್ಕಿಂಗ್ ಬಾಯ್. ಅವನು ತುಂಬ ಪರಿಶ್ರಮಪಟ್ಟು ಕೆಲಸ ಮಾಡುವ ಹುಡುಗನಾಗಿದ್ದ. ಆಫ್ಟರ್ ಸ್ಕೂಲ್ ಹಿ ವುಡ್ ಸಿಟ್ ನಿಯರ್ ಎ ಸಿನಿಮಾ ಹಾಲ್ ಆ್ಯಂಡ್ ಪಾಲಿಶ್ ಶೂಸ್ ಫಾರ್ ಎ ಲಿವಿಂಗ್. ನೋಡಿ ವಿದ್ಯಾರ್ಥಿ, ಇದನ್ನು ಗಮನಿಸಬೇಕು. ಅವನು ತನ್ನ ಜೀವನಕ್ಕಾಗಿ ಶಾಲೆ ಬಿಟ್ಟ ನಂತರ ಸಿನಿಮಾ ಥಿಯೇಟರ್ ಮುಂದೆ ಕುಳಿತು ಪಾಲಿಶ್ ಮಾಡುವ ಕೆಲಸ ಮಾಡ್ತಾ ಇದ್ದ. ಎರಡನೇ ಪ್ಯಾರ ನೋಡೋಣ ವಿದ್ಯಾರ್ಥಿಗಳೇ. ಒನ್ ಡೇ ಇಟ್ ವಾಸ್ ವೆರಿ ಹಾಟ್. ಒಂದು ದಿನ ತುಂಬ ಬಿಸಿಲಿತ್ತು.
ಧೀರಾ ಸ್ಯಾಟ್ ಅಂಡರ್ ಎ ಟ್ರೀ ಕೌಂಟಿಂಗ್ ಹೀಸ್ ಡೇಸ್ ಅರ್ನಿಂಗ್ ಆ್ಯಂಡ್ ಹಮ್ಮಿಂಗ್ ಎ ಪಾಪ್ಯುಲರ್ ಟ್ಯೂನ್. ಕೌಂಟಿಂಗ್ ಎಣಿಸು, ಡೇಸ್ ದಿನದ, ಅರ್ನಿಂಗ್ ಸಂಪಾದನೆ, ಹಮ್ಮಿಂಗ್ ಗುನುಗುಡು, ಪಾಪ್ಯುಲರ್ ಜನಪ್ರಿಯ, ಟ್ಯೂನ್ ರಾಗ. ಅಂದು ಧೀರನು ಮರದ ಕೆಳಗೆ ಕುಳಿತು ತಾನು ಸಂಪಾದಿಸಿದ ಹಣವನ್ನು ಎಣಿಸುತ್ತಾ ಜನಪ್ರಿಯ ಹಾಡೊಂದನ್ನು ಗುನುಗುಡುತ್ತಿದ್ದ. ಅಲ್ಲಿ ಒಂದು ಘಟನೆ ನಡೀತದೆ ವಿದ್ಯಾರ್ಥಿಗಳೇ. ವೆನ್ ಈ ಓವರ್ ಹರ್ಡ್ ಎ ಪಾಸರ್ ಬಾಯ್ ಸೇ, ಆ ಸಮಯದಲ್ಲಿ ಒಬ್ಬ ದಾರಿಯಲ್ಲಿ ನಡೆದುಕೊಂಡು ಹೋಗುವನು ಹೀಗೆ ಹೇಳ್ತಾನೆ, ಎ ಥೀಫ್ ಹ್ಯಾಸ್ ಜಸ್ಟ್ ರಾಬ್ಡ್ ಆ್ಯಂಡ್ ಎಸ್ಕೇಪ್ಡ್ ಫ್ರಮ್ ದ ಜ್ಯುವೆಲರಿ ಶಾಪ್. ಥೀಫ್ ಕಳ್ಳ, ಜಸ್ಟ್ ಈಗ, ರಾಬ್ಡ್ ಕಳ್ಳತನ, ಎಸ್ಕೇಪ್ಡ್ ತಪ್ಪಿಸಿಕೊಳ್ಳು, ಜ್ಯುವೆಲರಿ ಶಾಪ್ ಆಭರಣ ಅಂಗಡಿ. ಒಬ್ಬ ಕಳ್ಳ ಈಗ ತಾನೇ ಆಭರಣದ ಅಂಗಡಿಯಿಂದ ಕಳ್ಳತನ ಮಾಡಿಕೊಂಡು ತಪ್ಪಿಸಿಕೊಂಡು ಓಡಿ ಹೋದ ಅಂತ ಹೇಳ್ತಾನೆ. ಧೀರಾ ಸ್ಟಾಪ್ಡ್ ಕೌಂಟಿಂಗ್, ಧೀರ ಏನು ಮಾಡ್ತಾನೆ, ಕೇಳಿದ ತಕ್ಷಣ ಹಣವನ್ನು ಎಣಿಸುವುದನ್ನು ನಿಲ್ಲಿಸಿಬಿಡ್ತಾನೆ. ಹಿ ಕ್ವಿಕ್ಲಿ ಪುಟ್ ಹೀಸ್ ಮನಿ ಬ್ಯಾಕ್ ಇನ್ ಹೀಸ್ ಪಾಕೆಟ್, ತಕ್ಷಣ ತನ್ನ ಹಣವನ್ನು ಜೇಬಿನಲ್ಲಿ ಹಾಕಿಕೊಳ್ತಾನೆ. ಆ್ಯಂಡ್ ಆಸ್ಕ್ಡ್ ದಿ ಪಾಸರ್ ಬಾಯ್, ಆ ದಾರಿ ಹೋಕನನ್ನು ಕೇಳ್ತಾನೆ. ಏನು ಕೇಳ್ತಾನೆ ನೋಡೋಣ. ಫೇರ್ ಫೇರ್, ವೆನ್ ಫೇರ್, ಎಲ್ಲಿ ಯಾವಾಗ ಕಳ್ಳತನವಾಯಿತು ಎಂದು ಕೇಳ್ತಾನೆ. ಹಿ ಸ್ಟೋಲ್ ಎ ಗೋಲ್ಡ್ ನೆಕ್ಲೇಸ್ ಆ್ಯಂಡ್ ಮ್ಯಾನೇಜ್ಡ್ ಟು ರನ್ ಅವೇ. ಗೋಲ್ಡ್ ಬಂಗಾರ, ನೆಕ್ಲೇಸ್ ಸರ, ರನ್ ಓಡು, ಅವೇ ದೂರ. ಕಳ್ಳನು ಒಂದು ಬಂಗಾರದ ಸರವನ್ನು ಕದ್ದು ಓಡಿ ಹೋದನು ಎಂದು ಹೇಳ್ತಾನೆ. ದೆನ್ ಸೇ ಹಿ ಹ್ಯಾಸ್ ಎ ಬಿಯರ್ಡ್, ಅವನಿಗೆ ಉದ್ದವಾದ ದಾಡಿ ಅದಾವ ಅಂತ ಹೇಳ್ತಾನೆ. ಸೊ ಸೇಯಿಂಗ್ ದ ಪಾಸರ್ ಬಾಯ್ ವೆಂಟ್ ಆನ್ ಹಿಸ್ ವೇ, ಈ ರೀತಿ ದಾರಿ ಹೋಗ ಅವಸರವಾಗಿ ಹೇಳಿ ಅಲ್ಲಿಂದ ಹೋಗ್ತಾನೆ ವಿದ್ಯಾರ್ಥಿಗಳೇ. ಇನ್ನು ಥರ್ಡ್ ಪ್ಯಾರಾ ನೋಡೋಣ. ಧೀರಾ ವಾಸ್ ಅಬೌಟ್ ಟು ಗೋ ಟುವರ್ಡ್ಸ್ ದ ಜ್ಯುವೆಲರಿ ಶಾಪ್ ಟು ಫೈಂಡ್ ಮೋರ್ ಡಿಟೇಲ್ಸ್. ನೋಡಿ, ನಿಮ್ಮ ಥರ ಅವನಿಗೂ ಕೂಡ ಕುತೂಹಲ ವಿದ್ಯಾರ್ಥಿಗಳೇ. ಅಬೌಟ್ ಕುರಿತು, ಟುವರ್ಡ್ಸ್ ಹತ್ತಿರ, ಫೈಂಡ್ ತಿಳಿದುಕೊಳ್ಳು, ಮೋರ್ ಡಿಟೇಲ್ಸ್ ಹೆಚ್ಚಿನ ಮಾಹಿತಿ. ಆಗ ಧೀರನಿಗೆ ತುಂಬ ಕುತೂಹಲವಾಗಿ ಕಳ್ಳತನದ ಕುರಿತು ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಲು ಆಭರಣದ ಅಂಗಡಿ ಕಡೆಗೆ ಹೋಗಲು ಸಿದ್ಧನಾಗ್ತಾನೆ. ವೆನ್ ಎ ಕಸ್ಟಮರ್ ಕೇಮ್ ಟು ಹಿಮ್, ಹೋಗ್ಬೇಕಂತಿರ್ತಾನೆ, ಅಷ್ಟರಲ್ಲೇ ಒಬ್ಬ ಗ್ರಾಹಕ ಅಲ್ಲಿಗೆ ಬರ್ತಾನೆ. ಬಾಯ್ ಪಾಲಿಶ್ ಮೈ ಶೂಸ್ ನೈಸ್ಲಿ, ಚೆನ್ನಾಗಿ. ಏ ಬಾಲಕ, ನನ್ನ ಬೂಟುಗಳಿಗೆ ಚೆನ್ನಾಗಿ ಪಾಲಿಶ್ ಮಾಡು ಅಂತ ಹೇಳ್ತಾನೆ. ದೆರ್ ಈಸ್ ನೋ ಹರಿ, ಏನೂ ಅವಸರ ಇಲ್ಲಪ್ಪ, ನಿಧಾನವಾಗಿ ಚೆನ್ನಾಗಿ ಪಾಲಿಶ್ ಮಾಡು ಅಂತ ಹೇಳ್ತಾನೆ. ಹಿ ಸೇಡ್ ಲುಕ್ಕಿಂಗ್ ಆಟ್ ಹೀಸ್ ರಿಸ್ಟ್ ವಾಚ್, ತನ್ನ ಕೈಗಡಿಯಾರನ್ನು ನೋಡಿಕೊಳ್ಳುತ್ತಾ ಅವಸರ ಇಲ್ಲ, ನಿಧಾನವಾಗಿ ಚೆನ್ನಾಗಿ ಪಾಲಿಶ್ ಮಾಡು ಅಂತ ಹೇಳ್ತಾನೆ. ದ ಕಸ್ಟಮರ್ ವಾಸ್ ವೇರಿಂಗ್ ಎ ಪಿಂಕ್ ಶರ್ಟ್ ಆ್ಯಂಡ್ ರೆಡ್ ಟೈ. ಕಸ್ಟಮರ್ ಗ್ರಾಹಕ, ವೇರಿಂಗ್ ಧರಿಸು, ಪಿಂಕ್ ಗುಲಾಬಿ. ಆಗ ಗ್ರಾಹಕನು ಗುಲಾಬಿ ಬಣ್ಣದ ಅಂಗಿಯನ್ನು ಹಾಗೂ ಕೆಂಪು ಬಣ್ಣದ ಟೈಯನ್ನು ಕಟ್ಟಿರುತ್ತಾನೆ ವಿದ್ಯಾರ್ಥಿಗಳೇ. ಹಿ ಲುಕ್ಡ್ ಲೈಕ್ ಎ ರಿಚ್ ಮ್ಯಾನ್, ಅವನು ನೋಡಲು ಶ್ರೀಮಂತನಂತೆ ಕಾಣ್ತಿರ್ತಾನೆ. ಫೋರ್ತ್ ಪ್ಯಾರಾ. ಧೀರಾ ಸ್ಯಾಟ್ ಡೌನ್ ಇಮಿಡಿಯೇಟ್ಲಿ ಟು ಪಾಲಿಶ್ ಹೀಸ್ ಶೂಸ್. ಧೀರಾ ಕುಳಿತುಕೊಳ್ತಾನೆ, ತಕ್ಷಣ ಕುಳಿತುಕೊಳ್ತಾನೆ ಹಾಗೂ ಪಾಲಿಶ್ ಮಾಡಲು ಪ್ರಾರಂಭ ಮಾಡ್ತಾನೆ. ದೌ ಹೀಸ್ ಮೈಂಡ್ ವಾಸ್ ಸ್ಟಿಲ್ ಆನ್ ದಿ ಥೆಫ್ಟ್. ದೌ ಆದಾಗ್ಯೂ, ಮೈಂಡ್ ಮನಸ್ಸು, ಥೆಫ್ಟ್ ಕಳ್ಳ. ಪಾಲಿಶ್ ಮಾಡುತ್ತಿರ್ತಾನೆ, ಆದರೆ ಅವನ ಗಮನವೆಲ್ಲ ಆ ಕಳ್ಳನ ಕಡೆಗೆ ಇರ್ತದೆ. ಅಲ್ಲಿ ತಿಳಿದುಕೊಳ್ಳಬೇಕು ಅನ್ನೋ ಮನಸ್ಥಿತಿಯಲ್ಲೇ ಇರ್ತಾನೆ ಅವನು. ದಿ ಮ್ಯಾನ್ ಫಸ್ಟ್ ಪುಟ್ ಹೀಸ್ ಲೆಫ್ಟ್ ಫೂಟ್ ಆನ್ ದ ಸ್ಟ್ಯಾಂಡ್. ಗ್ರಾಹಕನು ಮೊದಲು ತನ್ನ ಎಡಗಾಲನ್ನು ಪಾಲಿಶ್ ಮಾಡುವ ಸ್ಟ್ಯಾಂಡ್ ಮೇಲೆ ಇಡ್ತಾನೆ. ವಿತ್ ಹೀಸ್ ಯೆಲ್ಲೋ ಕ್ಲೋತ್ ಧೀರಾ ಡಸ್ಟೆಡ್ ದ ಶೂ ಕ್ವಿಕ್ಲಿ. ಅವಸರವಾಗಿ ತನ್ನಲ್ಲಿರುವಂಥ ಹಳದಿ ಬಟ್ಟೆಯನ್ನು ತೆಗೆದುಕೊಂಡು ಬೂಟಿನ ಮೇಲಿರುವಂಥ ಧೂಳನ್ನು ಚೆನ್ನಾಗಿ ಒರೆಸ್ತಾನೆ. ದೆನ್ ಹಿ ಓಪನ್ಡ್ ಎ ಟಿನ್, ಪಾಲಿಶ್ ಡಬ್ಬವನ್ನು ತೆಗಿತಾನೆ. ಟುಕ್ ಔಟ್ ಸಮ್ ಪಾಲಿಶ್ ಆ್ಯಂಡ್ ಸ್ಟೀರ್ಡ್ ಇಟ್ ಆನ್ ದಿ ಶೂ ವಿತ್ ಹೀಸ್ ಬ್ರಷ್. ಬ್ರಷ್ನಿಂದ ಪಾಲಿಶನ್ನು ತೆಗೆದುಕೊಂಡು ಬೂಟಿನ ಮೇಲೆ ಹಚ್ತಾನೆ. ಆ್ಯಂಡ್ ಸ್ಟಾರ್ಟೆಡ್ ಶೈನಿಂಗ್ ದ ಶೂ. ನಂತರ ಪಾಲಿಶ್ ಮಾಡಲು ಪ್ರಾರಂಭ ಮಾಡ್ತಾನೆ. ನೆಕ್ಸ್ಟ್ ಪ್ಯಾರಾ ನೋಡೋಣ ವಿದ್ಯಾರ್ಥಿ. ಫಿಫ್ತ್ ಪ್ಯಾರಾ. ಥ್ರೂಸ್ ದಿ ಕಾರ್ನರ್ ಆಫ್ ಹಿಸ್ ಐ ಧೀರಾ ಸಾ ಟೂ ಪೊಲೀಸ್ ಮೆನ್ ಅಪ್ರೋಚಿಂಗ್.
ಥ್ರೂಸ್ ಮುಖಾಂತರ, ಕಾರ್ನರೈಸ್ ಓರೆಗಣ್ಣು, ಪೊಲೀಸ್ಮೆನ್ ಪೊಲೀಸರು, ಅಪ್ರೋಚಿಂಗ್ ಸಮೀಪಿಸು. ಆಗ ಧೀರನು ತನ್ನ ಕಡೆ ಬರುತ್ತಿರುವ ಇಬ್ಬರು ಪೊಲೀಸರನ್ನು ಓರೆಗಣ್ಣಿನಿಂದ ನೋಡ್ತಾನೆ. ದೂರದಲ್ಲಿ ಅವರು ಬರ್ತಾ ಇರ್ತಾರೆ ಪೊಲೀಸರು. ಹಿ ವಾಸ್ ಈಗರ್ ಟು ಆಸ್ ದೆಮ್ ಅಬೌಟ್ ದ ಥೆಫ್ಟ್. ನೋಡಿ, ಆ ಪೊಲೀಸರು ನೋಡಿದ ತಕ್ಷಣ ಅವನಿಗೆ ನನ್ನ ಕಡೆ ಬರುತ್ತಿರೋ ಪೊಲೀಸರನ್ನು ಕಳ್ಳತನದ ಕುರಿತು ಕೇಳಿದರಾಯಿತು ಅಂತ ಏನು ಮಾಡ್ತಾನೆ, ಅಂದ್ಕೊಳ್ತಾನೆ ತನ್ನಲ್ಲಿ ತಾನು. ಬಟ್ ದಿ ಕಸ್ಟಮರ್ ಸೀಮ್ಡ್ ಟು ಹ್ಯಾವ್ ಲಾಸ್ಟ್ ಹಿಸ್ ಟೆಂಪರ್. ಆದರೆ ಇವ ಮಾಡ್ತಾರೋ ವರ್ತನೆ ನೋಡಿ ಇವನ ಕೆಲಸದ ಕಡೆ ಗಮನ ಇರುವುದಿಲ್ಲ, ಅವನಿಗೆ ಸ್ವಲ್ಪ ಕೋಪ ಬಂದಿರ್ತದೆ. ಅದನ್ನು ಇವನೇನು ಏನು ಮಾಡ್ತಾನೆ, ಧೀರ ಅರ್ಥ ಮಾಡ್ಕೋತಾನೆ. ಯು ಸಿಲ್ಲಿ ಬಾಯ್, ಯು ಆರ್ ನಾಟ್ ಡೂಯಿಂಗ್ ಯುವರ್ ಜಾಬ್ ವೆಲ್. ಏ ಮೂರ್ಖ ಬಾಲಕ, ನೀನು ನಿನ್ನ ಕೆಲಸವನ್ನು ಸರಿಯಾಗಿ ಮಾಡುತ್ತಿಲ್ಲ ಎಂದು ಧೀರನನ್ನು ಬೈತಾನೆ. ಕಾರಣ ಅವನ ಗಮನ ಕೆಲಸದಲ್ಲಿ ಇರೋದಿಲ್ಲ, ಆ ಕಳ್ಳನನ್ನ ಕಡೆನೇ ಗಮನ ಇರ್ತದೆ. ಹಿ ಕ್ರೈಡ್ ಗ್ಲಾನ್ಸಿಂಗ್ ಕ್ವಿಕ್ಲಿ ಎಟ್ ದ ಪೊಲೀಸ್ಮನ್. ದೂರದಲ್ಲಿರುವ ಪೊಲೀಸರು ತನ್ನ ಕಡೆ ಬರುತ್ತಿರೋ ಗ್ರಾಹಕನು ತನ್ನ ಓರೆಗಣ್ಣಿನಿಂದ ನೋಡ್ತಾನೆ. ಹೇಗೆ ಧೀರನ್ನು ನೋಡ್ತಾನೋ ಹಾಗೆ ಇವನು ಕೂಡ ಅಲ್ಲಿ ಬರುತ್ತಿರುವಂಥ ಪೊಲೀಸರನ್ನ ಇವನು ಕೂಡ ನೋಡ್ತಾನೆ. ಪಾಲಿಶ್ ಮೈ ಶೂಸ್ ಟಿಲ್ ದೇ ಶೈನ್. ನನ್ನ ಬೂಟ್ಗಳಿಗೆ ಪಾಲಿಶ್ ಮಾಡು ಎಂದು ಅವಸರವಾಗಿ ಹೇಳ್ತಾನೆ. ದೇರ್ ಆರ್ ಸ್ಟಿಲ್ 5 more minutes ಫಾರ್ ದಿ ಶೋ ಟು ಬಿ ಓವರ್. ಇನ್ನೂ ಕೇವಲ 5 ನಿಮಿಷಗಳಲ್ಲಿ ಸಿನಿಮಾ ಮುಗಿದು ಪ್ರಾರಂಭ ಆಗ್ತದೆ. ಹೊಸ ಸಿನಿಮಾ ಮತ್ತೊಂದು ಆಟ ಪ್ರಾರಂಭ ಆಗ್ತದೆ, ಬೇಗನೆ ಪಾಲಿಶ್ ಮಾಡು, ನಿನ್ನ ಗಮನ ಎಲ್ಲಿದೆ ಎಂದು ಅವಸರ ಮಾಡ್ತಾನೆ, ಸ್ವಲ್ಪ ಬೈತಾನೆ. ವಿದ್ಯಾರ್ಥಿಗಳೇ, 6th ಪ್ಯಾರಾ ನೋಡೋಣ. ಧೀರ ವಾಸ್ ಡಿಸ್ಟರ್ಬ್ಡ್. ಧೀರನ ಮನಸ್ಸು ವಿಚಲಿತವಾಗಿರುತ್ತದೆ. ಹಿ ಮಸ್ಟ್ ಬಿ ಆನ್ ಇನ್ಫ್ಲೂಯೆನ್ಷಿಯಲ್ ಮ್ಯಾನ್. ಹಿ ಮೇ ಇವನ್ ಕಂಪ್ಲೇನ್ ಅಬೌಟ್ ಮೀ ಟು ದ ಪೊಲೀಸ್ಮೆನ್ ಹಿ ಥಾಟ್. ನೋಡಿ, ಧೀರ ವಿಚಾರ ಏನು ಮಾಡ್ತಾನೆ ನೋಡಿ ಪಾಪ. ಇನ್ಫ್ಲೂಯೆನ್ಷಿಯಲ್ ಅಂದರೆ ಪ್ರಭಾವಿ ವ್ಯಕ್ತಿ, ಮೇ ಬಿ ಕಂಪ್ಲೇಂಟ್ ದೂರು, ಅಬೌಟ್ ಬಗ್ಗೆ, ಪೊಲೀಸ್ಮೆನ್ ಥಾಟ್ ವಿಚಾರ. ಇವನು ಬಹಳ ಪ್ರಭಾವಿ ವ್ಯಕ್ತಿ ಇರಬಹುದು ಹಾಗೂ ನನ್ನ ಬಗ್ಗೆ ಪೊಲೀಸರಿಗೆ ದೂರು ಕೊಡಬಹುದು ಎಂದು ಧೀರ ಏನು ಮಾಡ್ತಾನೆ, ಮನಸ್ಸಿನಲ್ಲಿ ವಿಚಾರ ಮಾಡ್ತಾನೆ. ಸೊ ಹಿ ಕಾನ್ಸಂಟ್ರೇಟೆಡ್ ಹೀಸ್ ಅಟೆನ್ಷನ್ ಆನ್ ಪಾಲಿಶಿಂಗ್ ದ ಶೋ. ಇಲ್ಲಿವರೆಗೂ ಅವನ ಧ್ಯಾನ ಅವನ ಕೆಲಸದ ಕಡೆ ಇರಲಿಲ್ಲ. ಈಗ ಕಾನ್ಸಂಟ್ರೇಟೆಡ್ ಅಂದರೆ ಕೇಂದ್ರೀಕರಿಸು, ಅಟೆನ್ಷನ್ ಗಮನ. ಅದಕ್ಕಾಗಿ ಧೀರನು ತನ್ನ ಗಮನವನ್ನು ಪಾಲಿಶ್ ಮಾಡೋದರಲ್ಲಿ ಕೇಂದ್ರೀಕರಿಸ್ತಾನೆ. ಭಯದಿಂದ ಏನು ಮಾಡ್ತಾನೆ, ಕೇಂದ್ರೀಕರಿಸ್ತಾನೆ. ಆ್ಯಸ್ ಸೂನ್ ಆ್ಯಸ್ ಹಿ ವಾಸ್ ಡನ್ ವಿತ್ ದಿ ಲೆಫ್ಟ್ ಶೂ. ಬಹುಬೇಗನೆ ಧೀರನು ಅವನ ಎಡಗಾಲಿನ ಬೂಟಿಗೆ ಪಾಲಿಶ್ ಮಾಡಿ ಮುಗಿಸ್ತಾನೆ. ಧೀರ ಸೇಡ್ ದಿ ಅದರ್ ಶೂ ಸರ್. ಸರ್, ನಿಮ್ಮ ಇನ್ನೊಂದು ಕಾಲನ್ನು ಇಡಿ, ಪಾಲಿಶ್ ಮಾಡುವೆನು ಎಂದು ಧೀರ ಏನು ಮಾಡ್ತಾನೆ, ಹೇಳ್ತಾನೆ. ದಿ ಮ್ಯಾನ್ ಪುಟ್ ಹೀಸ್ ಅದರ್ ಫೂಟ್ ಆನ್ ದಿ ಸ್ಟ್ಯಾಂಡ್. ಗ್ರಾಹಕನು ತನ್ನ ಇನ್ನೊಂದು ಕಾಲನ್ನು ಸ್ಟ್ಯಾಂಡ್ ಮೇಲೆ ಇಡ್ತಾನೆ. ಹರಿ ಅಪ್ ಫೆಲೋ, ದೇರ್ ಆರ್ ಓನ್ಲಿ 2 more minutes ಫಾರ್ ದಿ ಶೋ ಟು ಬಿಗಿನ್. ಪ್ರಾರಂಭ. ಬೇಗನೆ ಮಾಡು, ಪಾಲಿಶ್ ಮಾಡು, ಶೋ ಪ್ರಾರಂಭಿಸಲು ಇನ್ನೂ ಕೇವಲ 2 ನಿಮಿಷಗಳು ಮಾತ್ರ ಬಾಕಿ ಇದೆ ಎಂದು ಗ್ರಾಹಕನ ಅವಸರ ಮಾಡ್ತಾನೆ ಧೀರನಿಗೆ. ನೆಕ್ಸ್ಟ್ ಪ್ಯಾರಾ ನೋಡೋಣ, 7ನೇ ಪ್ಯಾರಾ. ಫನ್ನಿ ಧೀರ ಸೇಡ್ ಟು ಬಿ ಹಿಮ್ಸೆಲ್ಫ್. ಧೀರನಿಗೆ ತನ್ನೊಳಗೆ ತಾನೇ ನಗುತ್ತಾ ಹೀಗೆ ಅಂದ್ಕೊಳ್ತಾನೆ. ಏನು ಅನ್ಕೋತಾನೆ ನೋಡಿ ವಿದ್ಯಾರ್ಥಿಗಳೇ, ಎ ಮೂಮೆಂಟ್ ಅಗೋ ಹಿ ವಾಸ್ ಇನ್ ನೋ ಹರಿ. ಕೆಲವು ನಿಮಿಷಗಳ ಹಿಂದೆ ಅವಸರ ಮಾಡಿದವನು ಈಗ ಏಕೆ ಅವಸರ ಮಾಡ್ತಿದ್ದಾನೆ ಅಂತ ತನ್ನಂತಾನೆ ವಿಚಾರ ಮಾಡ್ತಾನೆ. ಬಟ್ ನವ್ ಹಿ ಈಸ್ ಇನ್ ಎ ಗ್ರೇಟ್ ಹರಿ. ಇನ್ನೇಗಾದರೂ ಹೇಳಿದಾನೆ ಸಾವಕಾಶವಾಗಿ ನಿಧಾನವಾಗಿ ಚೆನ್ನಾಗಿ ಮಾಡಂತೆ, ಆದರೆ ಈಗ ಹೇಳ್ತಾ ಇದ್ದಾನೆ ತುಂಬ ಅವಸರವಾಗಿ ಮಾಡುವಂತ. ಏನಪ್ಪ ಇದು, ಯಾಕೆ ಅಂತ ಗೊಂದಲಕ್ಕೀಡಾಗ್ತಾನೆ. ಧೀರ ಡಸ್ಟೆಡ್ ದಿ ಶೂ ಕ್ವಿಕ್ಲಿ ಆ್ಯಂಡ್ ಅಪ್ಲೈಡ್ ಸಮ್ ಪಾಲಿಶ್ ಟು ಇಟ್. ಧೀರ ಏನು ಮಾಡ್ತಾನೆ, ಬೂಟಿನ ಮೇಲೆ ಅಂತ ಧೂಳನ್ನು ಒರೆಸ್ತಾನೆ, ಸ್ವಲ್ಪ ಪಾಲಿಶನ್ನು ಎಲ್ಲ ಕಡೆ ಹಚ್ತಾನೆ. ಆ್ಯಸ್ ಈ ವಾಸ್ ಅಬೌಟ್ ಟು ಶೈನ್ ಇಟ್ ವಿತ್ ಕ್ಲೋತ್. ಪಾಲಿಶ್ ಮಾಡಿದ ಬಟ್ಟೆಯಿಂದ ಬೂಟನ್ನು ಶೈನ್ ಮಾಡ್ತಾನೆ. ಹಿ ಫೌಂಡ್ ಸಮಥಿಂಗ್ ಸ್ಟಿಕ್ಕಿಂಗ್ ಔಟ್ ಆಫ್ ಇಟ್ ಆಟ್ ದಿ ಬ್ಯಾಕ್. ಇಲ್ಲಿ ಬಹಳ ಒಂದು ಗಮನಿಸಬೇಕಾದ ಅಂಶ ವಿದ್ಯಾರ್ಥಿಗಳೇ. ಫೌಂಡ್ ಕಾಣು, ಸಮಥಿಂಗ್ ಏನಾದರೂ, ಸ್ಟಿಕ್ಕಿಂಗ್ ಅಂಟುಕೊಂಡು. ಆಗ ಧೀರನು ಬೂಟಿನ ಹಿಂದೆ ಏನೋ ಇದೆ ಎಂದು ಅನುಮಾನ ಬರ್ತದೆ. ಬೂಟ್ ಪಾಲಿಶ್ ಮಾಡ್ತಿರ್ತಾನೆ, ಅವನಿಗೆ ಸ್ವಲ್ಪ ಅನುಮಾನ ಬರ್ತದೆ. ವಾಟ್ ಕ್ಯಾನ್ ಇಟ್ ಬಿ?
ಧೀರ ವಂಡರ್, ಇದು ಏನಿರ್ಬೋದು ಎಂದು ಧೀರ ಆಶ್ಚರ್ಯಪಡ್ತಾನೆ. ಹಿ ಬೆಂಟ್ ಹೀಸ್ ಹೆಡ್ ಟು ಟೇಕ್ ಎ ಕ್ಲೋಸರ್ ಲುಕ್. ನೋಡಿ ಎಷ್ಟು ಜಾಣ ನೋಡಿ ವಿದ್ಯಾರ್ಥಿಗಳೇ. ಮೈ ಗುಡ್ನೆಸ್, ಧೀರನು ತನ್ನ ಕುತ್ತಿಗೆಯನ್ನು ಬಗ್ಗಿಸಿ ಸಮೀಪದಿಂದ ಏನಿರಬಹುದು ಎಂದ ನೋಡ್ತಾನೆ. ಅಯ್ಯೋ ದೇವರೇ, ಇದರಲ್ಲಿ ನೆಕ್ಲೆಸ್ ಇರ್ಬೋದು ಎಂದು ಊಹೆ ಮಾಡ್ತಾನೆ. ದ್ಯಾಟ್ ವಿಲ್ ಡೂ ಬಾಯ್, ಇಟ್ ಈಸ್ ಟೈಮ್, ದಿ ಮ್ಯಾನ್ ಸೇಡ್. ವೇಳೆ ತುಂಬ ಆಯಿತು, ಸಾಕು ಮಾಡು ಬಾಲಕನೇ ಎಂದು ಗ್ರಾಹಕನು ಹೇಳ್ತಾನೆ. ಟೇಕಿಂಗ್ ಹೀಸ್ ಫೂಟ್ ಆಫ್ ದಿ ಸ್ಟ್ಯಾಂಡ್, ಏನು ಮಾಡ್ತಾನೆ, ಸಾಕು ನೀ ಪಾಲಿಶ್ ಮಾಡೋದು ಅಂತೇಳಿ ಬೈದು ತನ್ನ ಬಲಗಾಲನ್ನು ಹಿಂದಕ್ಕೆ ತಳ್ಕೊತಾನೆ. ಧೀರ ಕಂಟಿನ್ಯೂ ಟು ಶೈ ದ ಶೂ ವಿತ್ ದಿ ಕ್ಲೋತ್ ವೈಲ್ ಮ್ಯಾನ್ ಫಂಬಲ್ಡ್ ಇನ್ ಹೀಸ್ ವ್ಯಾಲೆಟ್ ಫಾರ್ ಚೇಂಜ್. ನೋಡಿ ಕಂಟಿನ್ಯೂ ಮುಂದುವರಿಸು, ಶೈನ್ ಹೊಳಪು. ನೋಡಿ ವಿದ್ಯಾರ್ಥಿಗಳೇ, ಫಂಬಲ್ಡ್ ಅಂದರೆ ಹೆದರು. ಅವನು ಕಾಲನ್ನು ಹಿಂದಕ್ಕೆ ತಕ್ಕೊಂಡಿರ್ತಾನೆ, ಆದರೆ ಇವನಿಗೆ ಅನುಮಾನ ಇರ್ತವೆ ವಿದ್ಯಾರ್ಥಿಗಳೇ. ಅಷ್ಟು ಅನುಮಾನ ಇರುವುದರಿಂದ ಏನು ಮಾಡ್ತಾನೆ ನೋಡಿ ವಿದ್ಯಾರ್ಥಿಗಳೇ, ಗ್ರಾಹಕನು ಭಯದಲ್ಲಿ ಚಿಲ್ಲರೆ ಹುಡುಕುತ್ತಿರ್ತಾನೆ. ಆಗ ಧೀರನು ಕಾಲನ್ನು ಹಿಂದಕ್ಕೆ ತೆಗೆದುಕೊಂಡಿದ್ದರೂ ಪಾಲಿಷ್ ಮಾಡೋದನ್ನು ಮುಂದುವರಿಸ್ತಾನೆ. ಧೀರ ಏನು ಮಾಡ್ತಾನೆ, ಆ ಗ್ರಾಹಕ ಕಾಲನ್ನು ಹಿಂದಕ್ಕೆ ತೆಗೆದುಕೊಂಡಿರ್ತಾನೆ, ಆದರೂ ಪಾಲಿಷ್ ಮಾಡೋ, ಯಾಕೆ ಅಂದರೆ ಕಾಲಿನೊಳಗೆ ಏನಿದೆ ಅಂತ ಅವನಿಗೆ ನೋಡಬೇಕಾಗಿರುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ಯಾರ ನೋಡೋಣ, 9ನೇ ಪ್ಯಾರ. ದ ಬಾಯ್ ಕ್ವಿಕ್ಲಿ ಟೈಡ್ ದಿ ಎಂಡ್ಸ್ ಆಫ್ ದಿ ಲೇಸಸ್ ಆಫ್ ದಿ 2 ಶೂಸ್. ನೋಡ್ರಿ ಅವನಿಗೆ ಕನ್ಫರ್ಮ್ ಆಗುತ್ತೆ ಅದರಲ್ಲಿ ನೆಕ್ಲೆಸ್ ಇದೆ ಅಂತ. ಅದಕ್ಕೆ ಏನು ಮಾಡ್ತಾನೆ, ಟೈಡ್ ಕಟ್ಟು, ಎಂಡ್ಸ್ ತುದಿ. ಆಗ ಧೀರನು ಎರಡೂ ಶೂಗಳ ಲೇಸಿನ ಕೊನೆ ತುದಿಗಳನ್ನ ಏನು ಮಾಡ್ತಾನೆ, ಕಟ್ಟಿಬಿಡ್ತಾನೆ. ಆ್ಯಂಡ್ ಗಾಟ್ ಅಪ್ ವಿದೌಟ್ ಟೇಕಿಂಗ್ ದ ಕಾಯಿನ್ ದಿ ಮ್ಯಾನ್ ಹೆಲ್ಡ್ ಔಟ್. ನೋಡಿ ನಂತರ ಹಣವನ್ನು ಪಡೆಯದೆ ಎದ್ದೇಳ್ತಾನೆ, ಹಣ ಪಡೆಯದೆ ಪೊಲೀಸರ ಕಡೆಗೆ ಹೋಗಿಬಿಡ್ತಾನೆ. ಹಿ ಕುಡ್ ಹಿಯರ್ ದಿ ಮ್ಯಾನ್ ಇಲ್ಲಿಂಗ್. ಧೀರನು ಗ್ರಾಹಕನು ಒದರುವುದನ್ನು ಕೇಳಿಸ್ಕೊಳ್ತಾನೆ. ಹೇ ಐ ವಿಲ್ ಗೆಟ್ ಯು, ನಾನು ನಿನ್ನನ್ನು ಹಿಡಿಯುತ್ತೇನೆ ಅಂತ ಹೇಳ್ತಾನೆ. ಬಟ್ ವಾಟ್ಸ್ ಹ್ಯಾಪ್ನಿಂಗ್, ಅವನಿಗೇನು ಗೊತ್ತಾಗಿರೋದಿಲ್ಲ, ಏನಾಗಿದೆ, ಎದಕ್ಕಾಗಿ ನಿನ್ನನ್ನು ಹಿಡಿತೀಯಾ, ಅಷ್ಟರಲ್ಲಿ ಅವನಿಗೆ ಅರ್ಥವಾಗಿಬಿಡ್ತದೆ. ನೋಡಿ ಧೀರ 1 ಸೆಕೆಂಡಲ್ಲಿ ಕಟ್ತಾನೆ. ಕಟ್ಟಿ ಪೊಲೀಸರ ಬಳಿ ಹೋಗುವಾಗ ಏನು ಹೇಳ್ತಾನೆ, ಇನ್ನೇನು ನಾನು ಹಿಡಿತೇನೆ ಅಂತ ಹೇಳಿ ಪೊಲೀಸರ ಕಡೆ ಹೋಗ್ತಾನೆ. 10ನೇ ಪ್ಯಾರ ನೋಡೋಣ ವಿದ್ಯಾರ್ಥಿಗಳೇ. ದಿ ಮ್ಯಾನ್ ಫೆಲ್ ಫ್ಲ್ಯಾಟ್ ಆನ್ ಹಿಸ್ ಫೇಸ್ ವೆನ್ ಹಿ ಟ್ರೈಡ್ ಟು ವಾಕ್. ಗ್ರಾಹಕನಿಗೆ ಅರ್ಥವಾಗಿ ಓಡಲು ಪ್ರಯತ್ನ ಪಡ್ತಾನೆ. ಫೆಲ್ ಬೀಳು. ಧೀರನು ಬೂಟಿನ ಲೇಸನ್ನು ಕಟ್ಟಿದ್ದರಿಂದ ಹಂಗಾತವಾಗಿ ಬಿದ್ದು ಬಿಡ್ತಾನೆ ವಿದ್ಯಾರ್ಥಿಗಳೇ. ಅವನಿಗೆ ಸ್ವಲ್ಪ ಗಾಯಗಳಾಗ್ತವೆ. ಹಿ ವಾಸ್ ಸ್ಟ್ರಗ್ಲಿಂಗ್ ಟು ಗೆಟ್ ಅಪ್. ಗ್ರಾಹಕನು ಏಳಲು ಪ್ರಯತ್ನ ಪಡ್ತಾನೆ. ಧೀರ ವಾಸ್ ಬ್ಯಾಕ್ ವಿತ್ 2 ಪೊಲೀಸ್ಮೆನ್. ಅಷ್ಟರಲ್ಲೇ ಧೀರ ಏನು ಮಾಡ್ತಾನೆ, 2 ಪೊಲೀಸರನ್ನ ಕರೆದುಕೊಂಡು ಬಂದುಬಿಟ್ಟಿರ್ತಾನೆ. ದೇ ಕಾಟ್ ಹೋಲ್ಡ್ ಆಫ್ ಹಿಮ್. ಆ 2 ಪೊಲೀಸರು ಗ್ರಾಹಕನ ವೇಷದಲ್ಲಿರುವಂಥ ಕಳ್ಳನನ್ನು ಹಿಡಿದು ಬಿಡ್ತಾರೆ. 11ನೇ ಪ್ಯಾರ ನೋಡೋಣ ವಿದ್ಯಾರ್ಥಿಗಳೇ. ಎಸ್ ಹಿ ವಾಸ್ ದಿ ಜ್ಯುವೆಲ್ ಥೀಫ್. ಹೌದು, ಇವನೇ ಆ ಆಭರಣವನ್ನು ಕದ್ದವನು ಎಂದು ಪೊಲೀಸರು ಧೀರನಿಗೆ ಹೇಳ್ತಾರೆ. ಅವನಿಗೆ ಆಗ ಕನ್ಫರ್ಮ್ ಆಗ್ತದೆ. ನೆಕ್ಸ್ಟ್ ಪ್ಯಾರ ನೋಡೋಣ. ದ ಗೋಲ್ಡ್ ನೆಕ್ಲೆಸ್ ವಾಸ್ ಫೌಂಡ್ ಇನ್ ಹೀಸ್ ಶೂ ಆ್ಯಂಡ್ ಹೀಸ್ ಬಿಯರ್ಡ್ ಇನ್ ಹೀಸ್ ಪಾಕೆಟ್. ಪೊಲೀಸರು ತಪಾಸಣೆ ಮಾಡ್ತಾರೆ. ಶೂನಲ್ಲಿ ಸರವು ಹಾಗೂ ಹಿಂದಿನ ಜೇಬಿನಲ್ಲಿ ಅಂಟಿಸಿಕೊಂಡಿರುವಂಥ ಗಡ್ಡವು ಸಿಗುತ್ತದೆ ವಿದ್ಯಾರ್ಥಿಗಳೇ. ಹಿ ವಾಸ್ ಟೇಕನ್ ಟು ಪೊಲೀಸ್ ಸ್ಟೇಷನ್. ಅವನನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಲಾಸ್ಟ್ ಪ್ಯಾರ ನೋಡೋಣ ವಿದ್ಯಾರ್ಥಿಗಳೇ. ಅಫ್ಕೋರ್ಸ್ ಧೀರ ವಾಸ್ ಪ್ರೇಜ್ಡ್ ಫಾರ್ ಹೀಸ್ ಪ್ರೆಸೆನ್ಸ್ ಆಫ್ ಮೈಂಡ್. ಪ್ರೇಜ್ಡ್ ಹೊಗಳು, ಪ್ರೆಸೆನ್ಸ್ ಆಫ್ ಮೈಂಡ್ ಸಮಯ ಪ್ರಜ್ಞೆ. ಅವನ ಸಮಯ ಪ್ರಜ್ಞೆಗಾಗಿ ಎಲ್ಲರೂ ಹೊಗಳಿಗೆ ಪಾತ್ರನಾಗ್ತಾನೆ. ಹಿ ವಾಸ್ ಆಲ್ಸೋ ರಿವಾರ್ಡೆಡ್ ಬೈ ದಿ ಪೊಲೀಸ್ ಆ್ಯಂಡ್ ಬೈ ದಿ ಜ್ಯುವೆಲರಿ. ನೋಡಿ ಅವನು ಪೊಲೀಸರಿಂದ ಹಾಗೂ ಆ ಜ್ಯುವೆಲರಿ ಅಂಗಡಿಯಿಂದ ಮಾಲೀಕರಿಂದ ಏನು ಮಾಡ್ತಾನೆ, ಬಹುಮಾನವನ್ನು ಪಡೆದುಕೊಳ್ತಾನೆ. ಹೀಸ್ ಸ್ಕೂಲ್ ಟೂ ಹಾನರ್ಡ್ ಹಿಮ್ ವಿತ್ ಎ ಮೆಡಲ್ ಫಾರ್ ಹೀಸ್ ಬ್ರೇವರಿ. ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ, ಹಾನರ್ ಗೌರವಿಸುವ ಮೆಡಲ್ ಪದಕ. ಅವನು ಓದುತ್ತಿರುವ ಶಾಲೆಯವರು ಕೂಡ ಅವನಿಗೆ ಏನು ಮಾಡ್ತಾನೆ, ಪಾರಿತೋಷಿಕವನ್ನು ನೀಡಿ ಗೌರವಿಸ್ತಾರೆ ವಿದ್ಯಾರ್ಥಿಗಳೇ. ನೋಡಿ ಎಷ್ಟೊಂದು ಧೀರವಾದ ಬಾಲಕ ಅಲ್ವಾ ವಿದ್ಯಾರ್ಥಿಗಳೇ. ಅವನಂತೆ ನಾವು ಕೂಡ ಆಗಬೇಕಾದ ವಿದ್ಯಾರ್ಥಿಗಳೇ.
ಇಲ್ಲಿವರೆಗೂ ಪಾಠದ ವಿವರಣೆಯನ್ನು ತಿಳಿದುಕೊಂಡಿದ್ದೀರಿ. ಈ ಪಾಠದ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ನಾವೇನು ಮಾಡೋಣ, ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಈಗ ಪಾಠದ ಪ್ರಮುಖ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರೆಯಬೇಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತು ಅದನ್ನು ಮರೆಯಬೇಡಿ ವಿದ್ಯಾರ್ಥಿಗಳೇ. ವಾಟ್ ಈಸ್ ದ ನೇಮ್ ಆಫ್ ಶೂಶೈನ್ ಬಾಯ್? The name of the Shushan boy is Dhira. Who was he living with? He was living with his mother and sister. Where did he sit to earn a living? He would sit near a cinema hall and polish shoes to earn his living. What was Dhira doing when he was humming a tune? Dhira was counting his day's earning when he was humming a popular tune. What made him stop it? Dhira overheard that a thief was just robbed and escaped from the jewelry shop. This made him to stop. Next, the passerby gave Dhira 3 pieces of news. They are: first one, a thief just robbed. That thief escaped from the jewelry shop. He stole a gold necklace. Next question. Who stopped Dhira from going to the shop? The customer stopped Dhira from going to the shop. Second question. The stranger asked Dhira to do his work slowly as he had a lot of time. Idu fill in the blanks vidyarthigale. Next question. What made the man look like a rich man? The man was wearing a costly clothes and wristwatch made him look like a rich man. Next question. Which sentence in paragraph 5 shows the impatience of the customer? You are silly boy, you are not doing your job well, he cried. This sentence showed the impatience of the customer. Next question. How long did the customer ask Dhira to polish his shoe? The customer asked Dhira to polish his shoe for another 5 minutes. Next question. What did Dhira find in the shoes? Dhira found the gold necklace in the shoes. Where was the beard of the thief? The beard was in his pocket. How did Dhira make the thief fall? Dhira quickly tied the end of the laces and of the 2 shoes. When the thief tried to walk, he fell on his face. What do you understand from Dhira's story? Dhira was a courageous boy. He had a good presence of mind. He was bold and ready to take risk when it is necessary. We can understand that we should be as Dhira, brave as Dhira. Next question. Describe the customer who approached him. The customer was wearing a pink shirt and red tie. He looked like a rich man. He was not in a hurry and gave his shoes to Dhira to polish it. How did Dhira polish the customer's shoes? Dhira dusted the shoe with his yellow cloth. Then he opened a tin, took out some polish and seamed it on with his brush and started shining the shoe. Why did Dhira concentrate on polishing? Dhira was disturbed by the customer's complaint. He thought that the customer must be an influential man and he would complain about him to the policeman. So he concentrated his attention on polishing the shoes. How was Dhira rewarded and honored for his bravery? Dhira was praised for his presence of mind. He was also rewarded by the police and the jewelry. He was honored by him with a medal for his bravery at his school. Is Dhira's attempt to trap the thief the best one? Give reason for your answer. Yes, Dhira's attempt to trap the thief was really best one because it was his presence of mind and his courage of doing the right thing at the right time.
so he succeed in his attempt. Second question, how did Dira help the police to catch the thief? Dira tied the ends of the laces of two shoes of the thief, made him to fall, and he was not able to walk or run. So it was very easy for the police catch him. Like this, Dira helped the police. Next question. Do you agree that it takes courage to do the right thing? Discuss keeping Dira as an example. Yes, courage is necessary to do the right thing. Dira had courage to trap the thief. If he hadn't such a courage, it was not possible to catch the thief. Fill in the blanks with a and the ಆರ್ಟಿಕಲ್ನ ತುಂಬಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ಆಲ್ರೆಡಿ ನಾನು ತುಂಬಿದ್ದೇನೆ. There was a marriage in our village last week. The bridegroom and his friends went around the village in an old cart drawn by old horse or horse. The cart fell into a ditch. We managed to pull the people out. The bridegroom was hurt, but the other were unhurt. The bridegroom went through the wedding with bandage on his forehead. Next, fill in the blanks with suitable articles. Once there was a poor merchant. He had a small. He sold bananas and other things in his shop. One day, an old man came to his shop. He was poor and in his rags. The shopkeeper took pity on him and gave him some money. The poor man was pleased. He thanked the shopkeeper for his help. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಪಾಠದ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ದೀರಿ. ಈ ವಿಡಿಯೋಗಾಗಿ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ನೆಚ್ಚಿನ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ನಮ್ಮ ರಾಮ್ ಟ್ಯೂಷನ್ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು.